5 ವರ್ಷ ಜಾಸ್ತಿ ಹೋಲ್ಡ್ ಮಾಡಿದ್ರೆ 20 ಕೋಟಿ ಜಾಸ್ತಿ ಅರ್ನಿಂಗ್ ಮಾಡ್ಬೋದು. ಹೆಲೋ ವಿವರ್ಸ್, ಡಿಮಾರ್ಟ್ ಕಂಪನಿ 2017ರಲ್ಲಿ 300 ರೂಪಾಯಿಗೆ IPO ಮಾಡ್ತಾರೆ. ಸ್ಟಾಕ್ ಎಕ್ಸ್ಚೇಂಜ್ಗೆ 600 ರೂಪಾಯಿಗೆ ಲಿಸ್ಟಿಂಗ್ ಆಗುತ್ತೆ. ಅಂದರೆ IPOಗೆ ಅಪ್ಲೈ ಮಾಡಿದವರಿಗೆ ಡಬಲ್ ರಿಟರ್ನ್ ಸಿಗುತ್ತೆ. ಯಾರೆಲ್ಲ ಕಂಪನಿಯ ಬಿಸ್ನೆಸ್ ಮಾಡಲು ನೋಡದೆ ಕೇವಲ ಸ್ಟಾಕ್ ಪ್ರೈಸ್ ನೋಡಿ ಆ ಟೈಮಲ್ಲಿ ಸ್ಟಾಕ್ನ ಸೇಲ್ ಮಾಡಿರ್ತಾರೆ, ಅವರೆಲ್ಲ ಪಕ್ಕ ರಿಗ್ರೆಟ್ ಆಗಿರ್ತಾರೆ. ಬಿಕಾಸ್ ಸ್ಟಾಕು ಲಿಸ್ಟಿಂಗ್ ಆಗಿ 1 ವರ್ಷಕ್ಕೆ 1300 ರೂಪಾಯಿ ಸ್ಟಾಕ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಅಂದರೆ IPO ಪ್ರೈಸ್ಗೆ ಕಂಪೇರ್ ಮಾಡಿದ್ರೆ 300% ರಿಟರ್ನ್ಸ್ 1 ವರ್ಷದಲ್ಲಿ. ಈ ವರ್ಷ ಸೆಪ್ಟೆಂಬರಲ್ಲಿ ಸ್ಟಾಕ್ ಪ್ರೈಸ್ 5300 ರೂಪೀಸ್ ಟಚ್ ಮಾಡಿತ್ತು. ಅಂದರೆ 7 ಇಯರ್ಸಲ್ಲಿ 1600% ರಿಟರ್ನ್ಸ್ ಕೊಡಿದೆ ಈ ಕಂಪನಿ. ಇದೇ ರೀತಿ ಹಲವಾರು ಕಂಪ್ನಿಗಳು ಎಕ್ಸಾಂಪಲ್ ಕೊಡ್ಬೋದು. ಲಾಂಗ್ ಟರ್ಮಲ್ಲಿ ಹಲವಾರು ಕಂಪ್ನಿಗಳು ಮಲ್ಟಿಬ್ಯಾಗರು ರಿಟರ್ನ್ಸ್ ಕೊಡಿದ್ದಾವೆ ಇಂಡಿಯಾದಲ್ಲಿ. ಬಟ್ ಇಷ್ಟೊಂದು ಮಲ್ಟಿಬ್ಯಾಗರ್ ಸ್ಟಾಕ್ಸಲ್ಲಿ ಇನ್ವೆಸ್ಟಿಂಗ್ ಮಾಡಿದವರು ಎಲ್ಲರೂ ಇಷ್ಟೊಂದು ಪ್ರಾಫಿಟ್ ಮಾಡಿದ್ರ? ಟ್ರೂತ್ ಈಸ್ ಎಲ್ಲರೂ ಅಷ್ಟೊಂದು ಅರ್ನಿಂಗ್ ಮಾಡೇ ಇಲ್ಲ. ಯಾರೆಲ್ಲ ಕೇವಲ ಕಂಪನಿಯ ಸ್ಟಾಕ್ ಪ್ರೈಸ್ ನೋಡಿ ಪ್ರೈಸ್ ಓವರ್ ವ್ಯಾಲ್ಯೂಷನ್ ಆಯ್ತು ಅಂತ ಸೇಲ್ ಮಾಡಿರ್ತಾರೆ, ಅವರೆಲ್ಲ ತುಂಬ ರಿಗ್ರೆಟ್ ಆಗಿರ್ತಾರೆ. ಯಾರೆಲ್ಲ ಕಂಪನಿಯ ಬಿಸ್ನೆಸ್ ಮಾಡಲು ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿರ್ತಾರೆ, ಅವರು ಒಳ್ಳೆ ಅರ್ನಿಂಗ್ ಮಾಡಿರ್ತಾರೆ ಲಾಂಗ್ ಟರ್ಮಲ್ಲಿ. ಬಟ್ ಕಂಪನಿ ಅರ್ನಿಂಗ್ಸ್ ಮಾಡಿದ್ರೆ, ಬಿಸ್ನೆಸ್ ಗ್ರೋತ್ ಆದರೆ ಸ್ಟಾಕ್ ಪ್ರೈಸು ಜಾಸ್ತಿ ಆಗಲೇಬೇಕು. ಸೊ ಯಾವತ್ತೂ ನೀವು ಕಂಪನಿಯ ಬಿಸ್ನೆಸ್ ಮಾಡಲು ಅರ್ಥ ಮಾಡ್ಕೊಂಡು ಇನ್ವೆಸ್ಟಿಂಗ್ ಮಾಡಬೇಕಾಗುತ್ತೆ. ಬಟ್ ಇವತ್ತಿನ ಟಾಪಿಕ್ಕು, ಯೂಟ್ಯೂಬಲ್ಲಿ ಹಲವಾರು ಇನ್ವೆಸ್ಟಿಂಗ್ ಗುರುಸು ಮಂತ್ಲಿ 10 ರೂಪಾಯಿ SIP ಮಾಡಿ 10 ವರ್ಷಕ್ಕೆ 10 ಕೋಟಿ 20 ಕೋಟಿ 30 ಕೋಟಿ ಇಷ್ಟೊಂದು ಅರ್ನಿಂಗ್ ಮಾಡ್ಬೋದು ಈ ರೀತಿ ಥಂಬ್ನೇಲ್ ಟೈಟಲ್ ಹಾಕಿ ವಿಡಿಯೋ ಮಾಡಿರ್ತಾರೆ. ಬಟ್ ವಿಡಿಯೋದಲ್ಲಿ ಯಾವುದೇ ಲಾಜಿಕ್ಕು ವಿಷಯಗಳೇ ಇರೋದಿಲ್ಲ. ಹಾಗಿದ್ದರೆ ನಿಜವಾಗಿಯೂ ಮಂತ್ಲಿ 10,000 ರೂಪಾಯಿ ಇನ್ವೆಸ್ಟಿಂಗ್ ಮಾಡ್ತಾ 10 ವರ್ಷಕ್ಕೆ 10 ಕೋಟಿ 20 ಕೋಟಿ 30 ಕೋಟಿ ಅರ್ನಿಂಗ್ಸ್ ಮಾಡ್ಬೋದಾ? ನಿಜವಾಗಿಯೂ ಈ ಮೈಲ್ ಸ್ಟೋನ್ ರೀಚ್ ಆಗೋಕ್ಕೆ ಎಷ್ಟು ಅಮೌಂಟು ಟೈಮ್ ಬೇಕಾಗುತ್ತೆ? ಈ ವಿಡಿಯೋ ಫುಲ್ ನೋಡಿದ್ರೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಫಸ್ಟ್ ನೀವು ಇನ್ಫ್ಲೇಷನ್ ರೇಟು ಅರ್ಥ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ 10 ವರ್ಷ 15 ವರ್ಷ ಆದ್ಮೇಲೆ 10 ಕೋಟಿ ಅರ್ನಿಂಗ್ ಮಾಡಿದ್ರೆ ಆ ಟೈಮಲ್ಲಿ ಆ ಮನಿಯ ಅಕ್ಚುವಲ್ ವ್ಯಾಲ್ಯೂ ಎಷ್ಟು ಇರುತ್ತೆ ಅದನ್ನ ನಿಮಗೆ ಗೊತ್ತಿರಬೇಕಾಗುತ್ತೆ. ಗೌರ್ಮೆಂಟ್ ಪ್ರಕಾರ ಇನ್ಫ್ಲೇಷನ್ ರೇಟು 6%. ಬಟ್ ಎಲ್ಲ ಸೆಕ್ಟರಲ್ಲಿ ಒಂದೇ ರೀತಿಯ ಇನ್ಫ್ಲೇಷನ್ ರೇಟು ಇರೋದೇ ಇಲ್ಲ. ಮೆಡಿಕಲ್ ಇನ್ಫ್ಲೇಷನ್ ರೇಟು 15% ಇದೆ, ಕನ್ಸ್ಯೂಮರ್ ಫುಡ್ 9% 10% ಇದೆ. ಬಟ್ ಎಕ್ಸಾಂಪಲ್ಗೆ 6% ಅಂದ್ಕೊಳ್ಳೋಣ. 15 ವರ್ಷಕ್ಕೆ ನಿಮ್ಮ ಗೋಲು 10 ಕೋಟಿ ಅರ್ನಿಂಗ್ಸ್ ಇದ್ರೆ ಈ ಅಮೌಂಟಿಗೆ ಇನ್ಫ್ಲೇಷನ್ ರೇಟು ಆಡ್ ಮಾಡಿದ್ರೆ ಆ ಟೈಮಿಗೆ ನೀವು 24 ಕೋಟಿ ಅರ್ನಿಂಗ್ ಮಾಡಿದ್ರೆ ಈ ಕಾಲಕ್ಕೆ 10 ಕೋಟಿಗೆ ಈಕ್ವಲ್ ಆಗುತ್ತೆ. ಆ ಕಾಲಕ್ಕೆ 10 ಕೋಟಿ ವ್ಯಾಲ್ಯೂ 4 ಕೋಟಿ ಅಷ್ಟೇ. ಅಂದರೆ 60% ವ್ಯಾಲ್ಯೂ ಕಮ್ಮಿ ಆಗುತ್ತೆ ಆ ಟೈಮಿಗೆ. ಈ ನಂಬರ್ ಕೇಳಿ ತುಂಬಾ ಜನಕ್ಕೆ ಶಾಕ್ ಆಗ್ಬೋದು. ಬಟ್ ಹಣದುಬ್ಬರ ನಾರ್ಮಲ್. ಸೊ ಇನ್ವೆಸ್ಟಿಂಗ್ ಮಾಡೋರು ಇನ್ಫ್ಲೇಷನ್ ರೇಟ್ ಮಿಸ್ ಮಾಡಬಾರ್ದು. ಸೆಕೆಂಡ್, ಯಾವುದೇ ಸಕ್ಸಸ್ಫುಲ್ ಇನ್ವೆಸ್ಟರ್ಸ್ ಒಂದು ಸ್ಟಾರ್ಟಿಂಗ್ ಅವರು ಜಾಸ್ತಿ ಅಮೌಂಟ್ ಇಂದ ಇನ್ವೆಸ್ಟಿಂಗ್ ಜರ್ನಿ ಸ್ಟಾರ್ಟ್ ಮಾಡಿರ್ತಾರೆ. ಸೆಕೆಂಡ್ ಒನ್, ಹಲವಾರು ಇನ್ಕಮ್ ಸೋರ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅದರಿಂದ ಬರುವ ಇನ್ಕಮ್ ಇಂದ ಜಾಸ್ತಿ ಇನ್ವೆಸ್ಟಿಂಗ್ ಮಾಡಿ ಇವತ್ತು ಇಷ್ಟೊಂದು ದೊಡ್ಡ ವೆಲ್ತ್ ಅರ್ನಿಂಗ್ ಮಾಡಿದ್ದಾರೆ. ಕ್ಯಾಪಿಟಲಿಸಮ್ ಅಂತಾರಲ್ಲ ಹಾಗೆ, ಯಾರ ಹತ್ರ ಜಾಸ್ತಿ ಅಮೌಂಟ್ ಇರುತ್ತೆ ಜಾಸ್ತಿ ಇನ್ವೆಸ್ಟಿಂಗ್ ಮಾಡ್ಬೋದು, ಜಾಸ್ತಿ ಅರ್ನಿಂಗ್ ಮಾಡ್ಬೋದು. ಸ್ಟಾಕ್ ಮಾರ್ಕೆಟಲ್ಲಿ ಕ್ಯಾಪಿಟಲ್ ತುಂಬಾ ಇಂಪಾರ್ಟೆಂಟ್. ಸಿಂಪಲ್ ಎಕ್ಸಾಂಪಲ್, ನೀವು 100 ಬ್ಯಾಗರು ಅಂದರೆ ನೀವು ಇನ್ವೆಸ್ಟಿಂಗ್ ಮಾಡಿರುವ ಕಂಪನಿ 100 ಟೈಮ್ಸ್ ರಿಟರ್ನ್ಸ್ ಕೊಟ್ಟರು, ನೀವು 500 ರೂಪಾಯಿ ಇನ್ವೆಸ್ಟಿಂಗ್ ಮಾಡಿದ್ರೆ 50,000 ಅಷ್ಟೇ ರಿಟರ್ನ್ಸ್ ಸಿಗುತ್ತೆ. ಅದೇ ನೀವು 5 ಲಕ್ಷ ಇನ್ವೆಸ್ಟಿಂಗ್ ಮಾಡಿದ್ರೆ 5 crores ಅರ್ನಿಂಗ್ಸ್ ಆಗುತ್ತೆ. ಇಲ್ಲೇ ಗೊತ್ತಾಗುತ್ತೆ ಕ್ಯಾಪಿಟಲ್ ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂತ. ನೀವು ಸ್ಟಾಕ್ಸು ಅಲೋಕೇಶನ್ 60% ಲಾರ್ಜ್ ಕ್ಯಾಪಲ್ಲಿ ಇನ್ವೆಸ್ಟಿಂಗ್ ಮಾಡಿ, 20% ಮಿಡ್ ಕ್ಯಾಪು, 20% ಸ್ಮಾಲ್ ಕ್ಯಾಪು. ಸೊ ಇವಾಗ ಮೇನ್ ವಿಷಯಕ್ಕೆ ಬರೋಣ. ಸೆನ್ಸೆಕ್ಸ್ ಲಾಸ್ಟ್ 40 ವರ್ಷದಲ್ಲಿ ಆವರೇಜ್ 13% 14% CAGR ರಿಟರ್ನ್ಸ್ ಕೊಟ್ಟಿದೆ. ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ 17-18% CAGR ರಿಟರ್ನ್ಸ್ ಕೊಟ್ಟಿದೆ. ಸೊ ಆವರೇಜ್ 17% CAGR ಎಕ್ಸಾಂಪಲ್ ತಗೋಣ. SIPಲಿ 1 ಕೋಟಿ ನಿಮ್ಮ ಟಾರ್ಗೆಟ್ ಆಗಿದ್ರೆ ಮಂತ್ಲಿ 31,000 ರೂಪಾಯಿ ಇನ್ವೆಸ್ಟಿಂಗ್ ಮಾಡೋದ್ರೆ 10 ವರ್ಷಕ್ಕೆ ಈ ಟಾರ್ಗೆಟ್ ಅಚೀವ್ ಮಾಡ್ತೀರಾ. ಅದೇ ನೀವು 12,000 ರೂಪಾಯಿ ಇನ್ವೆಸ್ಟಿಂಗ್ ಮಾಡೋದ್ರೆ 15 ವರ್ಷಕ್ಕೆ ಅಚೀವ್ ಮಾಡ್ತೀರಾ. 5,000 ರೂಪಾಯಿ ಇನ್ವೆಸ್ಟಿಂಗ್ ಮಾಡೋದ್ರೆ 20 ವರ್ಷಕ್ಕೆ ಅಚೀವ್ ಮಾಡ್ತೀರಾ. 2,000 ರೂಪಾಯಿ ಮಾಡೋದ್ರೆ 25 ವರ್ಷಕ್ಕೆ ಅಚೀವ್ ಮಾಡ್ತೀರಾ. 850 ಇನ್ವೆಸ್ಟಿಂಗ್ ಮಾಡೋದ್ರೆ 30 ವರ್ಷಕ್ಕೆ ಅಚೀವ್ಮೆಂಟ್ ಮಾಡ್ತೀರಾ. ಅಂದರೆ ಜಾಸ್ತಿ ಇನ್ವೆಸ್ಟಿಂಗ್ ಮಾಡೋದ್ರೆ ಬೇಗ ಅಚೀವ್ ಮಾಡ್ಬೋದು. ಬಟ್ ಇವಾಗಿನ ಯಂಗ್ ಪೀಪಲು ಇಷ್ಟೊಂದು ಟೈಮು ಕಾಯಕ್ಕೆ ಇಷ್ಟಪಡೋದಿಲ್ಲ. ಸೊ ಅಂಥವ್ರಿಗೆ ಇನ್ನೂ ಎಕ್ಸಾಂಪಲ್ ಕೊಡ್ತೀನಿ, ವಿಡಿಯೋ ಸ್ಕಿಪ್ ಮಾಡಿ ನೋಡ್ಕೊಳ್ಳಿ. ಒಂದೊಂದು ಪಕ್ಕ ಜಾಸ್ತಿ ಅಮೌಂಟ್ ಇನ್ವೆಸ್ಟ್ ಮಾಡಿದ್ರೆ ಬೇಗ ಅರ್ನಿಂಗ್ ಮಾಡ್ಬೋದು. ಸೆಕೆಂಡ್, ಸೇಮ್ 17% CAGR ನಿಮ್ಮ ಟಾರ್ಗೆಟ್ 5 ಕೋಟಿ ಆಗಿದ್ರೆ ಮಂತ್ಲಿ 1.58 lakhs ಇನ್ವೆಸ್ಟಿಂಗ್ ಮಾಡೋದ್ರೆ 10 ವರ್ಷಕ್ಕೆ ಈ ಟಾರ್ಗೆಟ್ ಅಚೀವ್ ಮಾಡ್ಬೋದು. ಅದೇ ನೀವು ಮಂತ್ಲಿ 60,000 ಇನ್ವೆಸ್ಟಿಂಗ್ ಮಾಡೋದ್ರೆ 15 ವರ್ಷಕ್ಕೆ 5 crores ಅಚೀವ್ಮೆಂಟ್ ಮಾಡ್ಬೋದು. ಎಲ್ಲ ರೀತಿಯ CAGR ಇನ್ವೆಸ್ಟ್ಮೆಂಟ್ ಸ್ಕಿಪ್ ಮಾಡಿ ನೋಡಿ. ನೆಕ್ಸ್ಟ್ ನಿಮ್ಮ ಟಾರ್ಗೆಟ್ 10 ಕೋಟಿ ಆಗಿದ್ರೆ 17% CAGRಗೆ ಮಂತ್ಲಿ
ಆಲ್ಮೋಸ್ಟ್ 3 lakhs ಪ್ಲಸ್ ಇನ್ವೆಸ್ಟಿಂಗ್ ಮಾಡೋದ್ರೆ 10 ವರ್ಷಕ್ಕೆ ಈ ಟಾರ್ಗೆಟ್ ಅಚೀವ್ಮೆಂಟ್ ಮಾಡ್ಬೋದು. ಬಟ್ ಇದು 90% ಪಾಪ್ಯುಲೇಷನ್ಗೆ ಸಾಧ್ಯನೇ ಇಲ್ಲ. ಬಿಕಾಸ್ 90% ಪಾಪ್ಯುಲೇಷನ್ ಇನ್ಕಮ್ 25,000 ರೂಪಾಯಿ ಒಳಗೆ ಬರುತ್ತೆ. ಇಲ್ಲಿಯವರೆಗೂ ಯಾರೆಲ್ಲ ವಿಡಿಯೋ ನೋಡಿದಿರ ಪಕ್ಕಾ ಬೇಜಾರಾಗಿರ್ತೀರಾ. ಯಾಕಂದ್ರೆ ಇದೇ ರಿಯಾಲಿಟಿ. ಒಂದು ನೀವು ಜಾಸ್ತಿ ಇನ್ವೆಸ್ಟಿಂಗ್ ಮಾಡ್ಬೇಕಾಗುತ್ತೆ ಅಥವಾ ಜಾಸ್ತಿ CAGR ರಿಟರ್ನ್ ಸಿಗ್ಬೇಕಾಗುತ್ತೆ. ಪ್ಲಸ್ ನೀವು ಬೇಗ ಇನ್ವೆಸ್ಟಿಂಗ್ ಜರ್ನಿ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಅಂದರೆ 25 ಇಯರ್ಸ್ ಒಳಗೆ ಜರ್ನಿ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಯೂಟ್ಯೂಬಲ್ಲಿ ಹಲವಾರು ಜನ ಮಂತ್ಲಿ 10,000 ಇನ್ವೆಸ್ಟ್ ಮಾಡಿ 10 ವರ್ಷಕ್ಕೆ 10 ಕೋಟಿ 20 ಕೋಟಿ 30 ಕೋಟಿ ಅರ್ನಿಂಗ್ ಮಾಡಿ ಅಂತ ಈ ರೀತಿ ಲಾಜಿಕ್ ಇಲ್ಲದಿರುವ ವಿಡಿಯೋಸ್ ಮಾಡಿರ್ತಾರೆ. ಬಟ್ ರಿಯಾಲಿಟಿ ಶೋ ಮಾಡಿದ್ದೀನಿ. ಬಟ್ ಇದಕ್ಕೂ ಸೊಲ್ಯೂಷನ್ ಇದೆ. ಏನೆಂದರೆ ವರ್ಷಕ್ಕೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟು 25% ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಈ ವರ್ಷ SIP ಅಮೌಂಟು 20,000 ರೂಪಾಯಿ ಇನ್ವೆಸ್ಟ್ ಮಾಡ್ತಿದ್ರೆ ನೆಕ್ಸ್ಟ್ ವರ್ಷ 25% ಜಾಸ್ತಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೇಮ್ 17% CAGR ಎಕ್ಸಾಂಪಲ್ ತಗೊಂಡ್ರೆ 25,750 ಇನ್ವೆಸ್ಟಿಂಗ್ ಮಾಡೋದ್ರೆ ವರ್ಷದಿಂದ ವರ್ಷಕ್ಕೆ 25% ಜಾಸ್ತಿ ಮಾಡೋದ್ರೆ 10 ವರ್ಷಕ್ಕೆ 2 crores ಅಚೀವ್ ಮಾಡ್ಬೋದು. 15 ವರ್ಷಕ್ಕೆ 8 ಕೋಟಿ ಅಚೀವ್ ಮಾಡ್ಬೋದು. 20 ವರ್ಷಕ್ಕೆ 29 crores ಅಚೀವ್ ಮಾಡ್ಬೋದು. ಬಟ್ ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ 5 ವರ್ಷ ಜಾಸ್ತಿ ಹೋಲ್ಡ್ ಮಾಡಿದ್ರೆ 20 ಕೋಟಿ ಜಾಸ್ತಿ ಅರ್ನಿಂಗ್ ಮಾಡ್ಬೋದು. ಬಟ್ ಅದಕ್ಕೋಸ್ಕರ ಬೇಗ ಇನ್ವೆಸ್ಟಿಂಗ್ ಜರ್ನಿ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ಕಾಂಪೌಂಡಿಂಗ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸಪೋಸ್ ನಿಮ್ಮ ಹತ್ರ ಜಾಸ್ತಿ ಅಮೌಂಟು ಅಂದರೆ 10 ಲಕ್ಷ ಜಾಸ್ತಿ ಅಮೌಂಟ್ ಇದ್ರೆ ನೀವು ಲಂಪ್ ಸಮ್ ಟ್ರೈ ಮಾಡ್ಬೋದು. ಅಂದರೆ ಫಂಡಮೆಂಟಲ್ ಸ್ಟ್ರಾಂಗ್ ಇರುವ 10 ಕಂಪ್ನೀಸಲ್ಲಿ ಒಂದೊಂದು ಕಂಪ್ನಿ ಮೇಲೆ 1 lakhs ಇನ್ವೆಸ್ಟ್ ಹೋದ್ರೆ ಟೋಟಲ್ ಇನ್ವೆಸ್ಟ್ಮೆಂಟು 10 lakhs. 17% CAGR ಸಿಗ್ತಾ ಹೋದ್ರೆ 20 ವರ್ಷಕ್ಕೆ 2.3 crores ಅರ್ನಿಂಗ್ ಆಗುತ್ತೆ. ಬಟ್ SIPಯಲ್ಲಿ ಮಂತ್ಲಿ 25,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಹೋದ್ರೆ 16 ವರ್ಷಕ್ಕೆ 48 ಲಕ್ಷ ಇನ್ವೆಸ್ಟ್ಮೆಂಟ್ ಆಗುತ್ತೆ. ರಿಟರ್ನ್ಸ್ 2.48 crores ಸಿಗುತ್ತೆ. ಅಂದರೆ ಲಂಸಮಿಗೆ ಕಂಪೇರ್ ಮಾಡಿದ್ರೆ 5 times ಜಾಸ್ತಿ ಖರ್ಚಾಗುತ್ತೆ. ನಿಮ್ಮ ಹತ್ರ ಲಂಸಮ್ ಮಾಡೋಕ್ಕೆ ಅಷ್ಟೊಂದು ಅಮೌಂಟ್ ಇಲ್ಲ ಅಂದರೆ ಪರವಾಗಿಲ್ಲ, SIPನೇ ಮಾಡಿ. ಬಟ್ ಲಂಸಮಲ್ಲಿ ಕಮ್ಮಿ ಅಮೌಂಟಿಂದ ಲಾಂಗ್ ಟರ್ಮಲ್ಲಿ ಜಾಸ್ತಿ ಅರ್ನಿಂಗ್ ಮಾಡ್ಬೋದು. ಕನ್ಕ್ಲೂಷನು ಇನ್ಫ್ಲೇಷನ್ ರೇಟು ಆ್ಯಡ್ ಮಾಡಲೇಬೇಕಾಗುತ್ತೆ. ಪ್ಲಸ್ಸು ಬೇಗ ಇನ್ವೆಸ್ಟಿಂಗ್ ಜೊತೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಜೊತೆಗೆ ಜಾಸ್ತಿ ಅಮೌಂಟ್ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಸ್ಯಾಲ್ರಿ ವರ್ಷಕ್ಕೆ 18% 20% ಹೈಕ್ ಆಗಬೇಕಾಗುತ್ತೆ. ಮಲ್ಟಿಪಲ್ ಇನ್ಕಮ್ ಸೋರ್ಸ್ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಆವಾಗ ನೀವು ಜಾಸ್ತಿ ಇನ್ವೆಸ್ಟ್ಮೆಂಟು ಮಾಡ್ಬೋದು. ಬಿಕಾಸ್ ಲೈಫಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಹೆಲ್ತ್ ಇಶ್ಯೂ ಬಂದರೆ ಮೆಡಿಕಲ್ ಬಿಲ್ಲಿಗೆ ನಿಮ್ಮ ಸೇವಿಂಗ್ಸ್ ಹೋಗುತ್ತೆ. ಆವಾಗ ಇನ್ವೆಸ್ಟಿಂಗ್ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಹೆಲ್ತ್ ಇನ್ಸೂರೆನ್ಸು ಬೇಕೇ ಬೇಕು. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಆಮೇಲೆ ನೋಡಿ ಲಂಸಮ್ ಸ್ಟ್ರಾಟಜಿಯಿಂದ 100 crores ಯಾವ ರೀತಿ ಅಚೀವ್ಮೆಂಟ್ ಮಾಡೋದು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಡಿಫ್ರೆಂಟ್ CAGR ಡಿಫ್ರೆಂಟ್ ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲ್ ಇಂದ ಇನ್ವೆಸ್ಟಿಂಗ್ ಮಾಡಿದ್ರೆ ಎಷ್ಟು ಟೈಮ್ ಬೇಕಾಗುತ್ತೆ ಮೈಲ್ ಸ್ಟೋನ್ ರೀಚ್ ಆಗೋಕ್ಕೆ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಆಮೇಲೆ ವಾಚ್ ಮಾಡಿ. 1 ಲಕ್ಷದಿಂದ ಆ ಮೈಲ್ ಸ್ಟೋನ್ ರೀಚ್ ಆಗೋಕ್ಕಾಗೋದಿಲ್ಲ, ಜಾಸ್ತಿ ಅಮೌಂಟ್ ಬೇಕಾಗುತ್ತೆ. ಬಟ್ 10 ಲಕ್ಷ 20 ಲಕ್ಷ ಜಾಸ್ತಿ ಅಮೌಂಟ್ ಇದ್ರೆ ಒಳ್ಳೆಯದು. ಕಂಪೌಂಡಿಂಗ್ ಎಫೆಕ್ಟು ಯಾವ ರೀತಿ ವರ್ಕ್ ಆಗುತ್ತೆ ಅರ್ಥ ಆಗುತ್ತೆ. ಮನಸ್ಸು ಮಾಡಿದ್ರೆ 10 crores ಒಳಗೆ ರೀಚ್ ಮಾಡ್ಬೋದು. ಇವತ್ತಿಂದನೇ ಇನ್ವೆಸ್ಟ್ಮೆಂಟ್ ಜರ್ನಿ ಸ್ಟಾರ್ಟ್ ಮಾಡಿ. ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ. ಕಂಪೌಂಡಿಂಗ್ ಎಫೆಕ್ಟು ಸ್ಟಾರ್ಟಿಂಗ್ ಸ್ಲೋ ವರ್ಕ್ ಆಗುತ್ತೆ, ಬಟ್ ಲಾಂಗ್ ಟರ್ಮಲ್ಲಿ ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ. ಕಂಪೌಂಡಿಂಗ್ ಎಫೆಕ್ಟ್ ವಿಡಿಯೋ ನೋಡೋದು ಗೊತ್ತಾಗುತ್ತೆ. ಸೊ ಡಿಮೆಟ್ ಅಕೌಂಟು ಓಪನ್ ಮಾಡಿಲ್ಲ ಅಂದರೆ ಈಗಲೇ ಓಪನ್ ಮಾಡಿ. ಲಿಂಕ್ ಇನ್ ಡಿಸ್ಕ್ರಿಪ್ಷನು. ಇದು ರಿಯಾಲಿಟಿ ವಿಡಿಯೋ, ಸೊ ಎಲ್ಲರಿಗೂ ಶೇರ್ ಮಾಡಿ. ಫ್ಯೂಚರ್ನಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಸೀರೀಸ್ ತರಬೇಕಂತ ಇದೀನಿ. ಒಂದು ಕಂಪನಿ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಯಾವ ರೀತಿ ಚೆಕ್ ಮಾಡಬೇಕು ಡೀಟೇಲ್ ವಿಡಿಯೋ ಮಾಡ್ತೀನಿ. ಫಸ್ಟ್ ಯಾವ ಕಂಪನಿ ಅನಾಲಿಸಿಸ್ ಮಾಡಬೇಕು ಕಾಮೆಂಟ್ ಇನ್ ಬಿಲೋ. ಸೊ ಈ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಫ್ಯೂಚರ್ ವಿಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.